ಮಾಘಪುರಾಣ ಅಧ್ಯಾಯ 9. ಇಂದ್ರನಿಗೂ ಶಾಪ ವಿಮೋಚನೆ. ಪರಮಶಿವನು ಕೈಲಾಸವಾಸಿಯಾಗಿ ಗಿರಿಜೆಯ ಜೊತೆ ಅತ್ಯಂತ ಸಂತೋಷ ಸಂಭ್ರಮದಿಂದ ಮಾಘ ಮಾಸದ ಮಹಿಮೆಯನ್ನು ಕುರಿತು ಅನೇಕ ಕಥೆಗಳ ರೂಪದಲ್ಲಿ ತಿಳಿಸಿ ಹೇಳುತ್ತಿದ್ದನು. ಶಾಂಭವಿ ಗಿರಿಜೆಯು ಪತಿಯ ಮಾತುಗಳನ್ನು ಕೇಳುತ್ತಾ ಆನಂದ ಪರವಶಳಾಗಿದ್ದಳು. ಆಗ ಇಂದ್ರನೂ ಸಹ ಮಾಘ ಮಾಸದ ಸ್ನಾನದಿಂದ ಪವಿತ್ರನಾಗಿ ಶಾಪ ವಿಮೋಚನೆ ಗಳಿಸಿಕೊಂಡ ಕಥೆಗೆ ಬುನಾದಿ ಹಾಕಿದನು. ಋಷಿ ಮುನಿಗಳ ಮೂಲಕ ದೇವರು, ದೇವೇಂದ್ರ, ರಾಕ್ಷಸರು, ಗಂಧರ್ವರೂ ಸಹ ಶಾಪ ವಿಮೋಚನೆಗೆ ಒಳಗಾಗಿದ್ದರು. ದೇವಿ, ಈಗ ನಾನು ನಿನಗೆ ಹೇಳುತ್ತಿರುವ ಪ್ರಸಂಗ ಮಹರ್ಷಿ ಘೃತ್ಸಮ ಜಹ್ನುವಿಗೆ ಮಾಘ ಮಾಸದ ಕಥೆಯನ್ನು ಸವಿವರವಾಗಿ ಹೇಳಿರುವ ಕಥೆ. ಘೃತ್ಸಮ ಮಹರ್ಷಿ ತನ್ನ ಶಿಷ್ಯವೃಂದದ ಜೊತೆ ನದಿ ತೀರದಲ್ಲಿ ಕೆಲ ಸಮಯ ತಂಗಿದ್ದನು. ಆಗ ಮಾಘ ಮಾಸ, ಪವಿತ್ರ ತಿಂಗಳು. ತನ್ನ ಶಿಷ್ಯರ ಜೊತೆ ಸೇರಿ ಪ್ರತಿನಿತ್ಯ ಮಾಘ ಮಾಸದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದನು. ಆಗ ಘೃತ್ಸಮ ಮುನಿ ತಂಗಿರುವ ಸ್ಥಳಕ್ಕೆ ಜಹ್ನು ಮುನಿ ಅಲ್ಲಿಗೆ ಆಗಮಿಸಿದನು. ಅವನು ಘೃತ್ಸಮ ಮುನಿಯನ್ನು ಕಂಡು ವಂದಿಸಿದನು. ಜಹ್ನು ಮುನಿಗೆ ಅತಿಥಿ ಸತ್ಕಾರ ಮಾಡಲಾಯಿತು. ಮುನಿ ವಿನಯದಿಂದ ಘೃತ್ಸಮನಿಗೆ ಪುನಃ ವಂದಿಸಿ ಮಾಘ ಮಾಸದ ಬಗ್ಗೆ ವಿವರಣೆ ಕೇಳಿದನು. ತಾನೂ ಸಹ ಮಾಘ ಮಾಸದ ಮಹಿಮೆ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತನಾಗಿರುವುದಾಗಿ ತಿಳಿಸಿದನು. ಘೃತ್ಸಮನಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಜಹ್ನುವಿನ ಕುರಿತು, ಮುನಿಯೇ, ನಾನು ನಿನಗೆ ಇಂದ್ರನು ಮಾಘ ಮಾಸದ ಸ್ನಾನ ಮಾಡಿ ಶಾಪ ವಿಮೋಚನೆ ಪಡೆದುಕೊಂಡ ಸಂಗತಿಯನ್ನು ನಿನಗೆ ಹೇಳುವೆನು, ಕೇಳು. ಜಹ್ನುವಿಗೆ ಮಹರ್ಷಿಯ ಮಾತುಗಳನ್ನು ಕೇಳಿ ಇಂದ್ರನ ಕಥೆ ಕೇಳಲು ಉತ್ಸುಕನಾದನು. ಆಗ ಘೃತ್ಸಮ ಮುನಿಯು ಕಥೆ ಹೇಳಲು ಉಪಕ್ರಮಿಸಿದನು. ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪರ್ಣಕುಟೀರ ಇತ್ತು. ಕೃತಯುಗ ಎಂದರೆ ತ್ರೇತಾಯುಗಕ್ಕೂ ಮೊದಲು ಬರುತ್ತದೆ. ಆ ಕುಟೀರದಲ್ಲಿ ಒಬ್ಬ ಮುನಿಶ್ರೇಷ್ಠನು ವಾಸವಾಗಿದ್ದನು. ಅವನು 4 ವೇದಗಳನ್ನು ಅರಿತು ಪಾಂಡಿತ್ಯ ಗಳಿಸಿಕೊಂಡಿದ್ದನು. ಅವನು ಮಹಾಜ್ಞಾನಿ, ಪರಮ ತಪೋನಿಷ್ಠ ಬ್ರಾಹ್ಮಣ ಎಂದು ಗೌರವಿಸಲ್ಪಡುತ್ತಿದ್ದನು. ಅವನು ಧ್ಯಾನ ಮಾಡುವುದರಲ್ಲಿ ಏಕಾಗ್ರತೆ ಗಳಿಸಿಕೊಂಡು ಸ್ಥಿತಪ್ರಜ್ಞೆಗೆ ಒಳಗಾಗಿದ್ದನು. ಅವನಿಗೆ ಅಪಾರ ಶಿಷ್ಯವೃಂದ ಇತ್ತು. ಅವನು ತನ್ನ ಶಿಷ್ಯರಿಗೆ ವೇದಗಳ ಪಾಠ ಹೇಳಿ ಒಂದು ಪರಂಪರೆ ಸೃಷ್ಟಿ ಮಾಡಿದ್ದನು. ಅವನು ವೇದ ಪಾಠಗಳನ್ನು ಉಪದೇಶ ಮಾಡುವುದರಲ್ಲಿ ನಿಸ್ಸೀಮ ಎಂದು ಕರೆಸಿಕೊಂಡಿದ್ದನು. ಆ ಮುನಿಶ್ರೇಷ್ಠನ ಹೆಸರು ಮಿತ್ರವಿಂದ. ಅವನು ಅತ್ಯಂತ ಲಕ್ಷಣ ಸುಂದರ ಪತ್ನಿಯನ್ನು ಹೊಂದಿದ್ದನು. ಅವಳು ತುಂಬಾ ಯೌವನವಂತೆ, ಅಪಾರ ರೂಪರಾಶಿ. ಅವಳ ಸೌಂದರ್ಯ ಕಂಡು ಕುಕ್ಕುವಂತೆ ಇತ್ತು. ಅವಳಿಗೆ ಒಂದು ದಿನ ಪ್ರಾತಃ ಕಾಲ ಎಂದರೆ ಮುಂಜಾನೆ ಋತುಕ್ರಮಕ್ಕೆ ಒಳಗಾಗಿದ್ದಳು. ತನ್ನನ್ನು ಶುಚಿರ್ಭೂತಳಾಗಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನದಿ ತೀರದಲ್ಲಿ ಕುಳಿತಿದ್ದಳು. ಅವಳ ಸೊಂಪು ಕೂದಲು ಒಣಗಲು ಬಿಸಿಲಿಗೆ ನಿಂತಿದ್ದಳು. ಅಂತಹ ಸಮಯದಲ್ಲಿ ದೇವೇಂದ್ರನು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದನು. ಮಿತ್ರವೃಂದನ ಪತ್ನಿ ಅತ್ಯಂತ ಕಾಮಿ. ಅವಳಿಗೆ ರತಿ ಸುಖದಲ್ಲಿ ವಿಪರೀತ ಆಸಕ್ತಿ. ಇಂದ್ರ ಸುರಲೋಕದ ಅಧಿಪತಿ. ಅವನು ಹೆಣ್ಣಿನ ಮೋಹದಲ್ಲಿ ಸಿಲುಕಿ ಒದ್ದಾಡುವುದು ಅವನ ಅಭ್ಯಾಸ. ಇಂದ್ರನಿಗೆ ದೇವೇಂದ್ರ ಎನ್ನುವ ಹೆಸರು ಸಹ ಉಂಟು. ಅವನು ತನ್ನ ಅಷ್ಟದಿಕ್ಪಾಲಕರ ಜೊತೆ ರಾಕ್ಷಸರ ಸಂಹಾರ ಮಾಡಲು ಹೊರಟಿದ್ದನು. ಅಂತಹ ಸಮಯದಲ್ಲಿ ಎಳೆ ಬಿಸಿಲಿನಲ್ಲಿ ತನ್ನ ಜೊಂಪೆ ಕೂದಲು ಒಣಗಿಸಿಕೊಳ್ಳುತ್ತಾ ಬಿಸಿಲಿನಲ್ಲಿ ನಿಂತಿರುವ ಸೌಂದರ್ಯ ಭರಿತ ಹೆಣ್ಣನ್ನು ಕಂಡು ಮೋಹಿತನಾದನು. ಅವಳ ರೂಪಲಾವಣ್ಯ ಇಂದ್ರನಿಗೆ ಹುಚ್ಚು ಹಿಡಿಸಿತು. ಅವನು ಕೂಡಲೇ ತನ್ನ ರಥವನ್ನು ಕೆಳಗೆ ಇಳಿಸಿ ಮುನಿಯ ಪತ್ನಿಯನ್ನು ದೈಹಿಕವಾಗಿ ಪಡೆದುಕೊಳ್ಳಬೇಕೆಂದು ಬಯಸಿದನು. ಆದರೆ ಸಮಯ ಸೂಕ್ತ ಎನಿಸಲಿಲ್ಲ. ಅವನು ತಾನು ಹೊರಟಿರುವ ಕಾರ್ಯದ ಕಡೆಗೆ ಗಮನ ಹರಿಸಿದನು. ರಾಕ್ಷಸರ ಸಂಹಾರ ಮಾಡಿದನು. ಆಗ ಅವನಿಗೆ ಪುನಃ ನೆನಪಾಯಿತು. ಮಿತ್ರವೃಂದನ ಪತ್ನಿಯ ಸೌಂದರ್ಯ ಸೊಗಸು ನೆನಪಿಗೆ ಬಂದು ಅವನು ಮೋಹಿತನಾದನು. ಅವಳನ್ನು ತಾನು ಪಡೆದುಕೊಳ್ಳಬೇಕು, ರಮಿಸಿ ಸುಖ ಪಡಬೇಕು ಎನ್ನುವ ಹಂಬಲದಿಂದ ಮಿತ್ರವೃಂದನ ಆಶ್ರಮದ ಬಳಿಗೆ ಬಂದನು. ಆಶ್ರಮದಲ್ಲಿ ರಾತ್ರಿ ಸಮಯ. ಕತ್ತಲು ಸುತ್ತಲೂ ಆವರಿಸಿಕೊಂಡಿತ್ತು. ಇಂದ್ರನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದನು. ಅವನು ಕಾಮಾತುರನಾಗಿದ್ದನು. ಅವನಿಗೆ ತಪ್ಪು ಸರಿಗಳ ವಿವೇಚನೆ ಇರಲಿಲ್ಲ. ಮುನಿಯ ಪತ್ನಿಯನ್ನು ಭೋಗಿಸುವ ಸಮಯಕ್ಕಾಗಿ ಆತುರದಿಂದ ಕಾಯುತ್ತಿದ್ದನು. ಹೀಗೆ ಯೋಚನೆ ಮಾಡುತ್ತಾ ಕಾಯುತ್ತಿದ್ದನು. ಕತ್ತಲ ರಾತ್ರಿ ಕಳೆದು ಮುಂಜಾನೆಯ ಸೂರ್ಯನ ಕಿರಣಗಳು ಆಶ್ರಮದ ಮೇಲೆ ಬಿತ್ತು. ಪರ್ಣಕುಟೀರದಲ್ಲಿ ಮಿತ್ರವೃಂದನು ಪತ್ನಿ ಜೊತೆ ಇರುವುದನ್ನು ಕಂಡು ದೇವೇಂದ್ರನಿಗೆ ನೇರವಾಗಿ ಹೋಗಲು ಆಗಲಿಲ್ಲ. ಮಿತ್ರವೃಂದ ತನ್ನ ನಿತ್ಯ ಕರ್ಮ ಪೂಜಾ ವಿಧಿಗಳನ್ನು ಪೂರೈಸಿದನು. ಅವನು ತನ್ನ ಶಿಷ್ಯರಿಗೆ ವೇದಗಳ ಪಾಠ ಹೇಳಲು ಆಶ್ರಮದ ಪಾಠಶಾಲೆಯ ಕಡೆಗೆ ಹೊರಟನು. ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ಇಂದ್ರನು ಮಿತ್ರವೃಂದನ ಪತ್ನಿ ಬಳಿಗೆ ಸಾರಿದನು. ಮುನಿ ಪತ್ನಿ ಆಗಲೂ ನಿದ್ರೆಯಲ್ಲಿ ಇದ್ದಳು. ಅವಳನ್ನು ಕಂಡು ಮೋಹಿತನಾದ ಇಂದ್ರನು ತೋಳುಗಳನ್ನು ಹಿಡಿದು ಎಬ್ಬಿಸಿದನು. ಇಂದ್ರನ ರೂಪ ಕಂಡು ಮುನಿ ಪತ್ನಿ ಮೋಹಿತಳಾದಳು. ಅವಳು ಸಹಜವಾಗಿ ಕಾಮಿ. ಅಂತಹ ಕಾಮಿ ಜೊತೆ
ಮದೋನ್ಮತ್ತನಾಗಿರುವ ಇಂದ್ರನು ಸೇರಿದರೆ ಕೇಳಬೇಕೇ? ಲಲನೆ, ನಿನ್ನ ರೂಪ ಕಂಡು ನಾನು ಪರವಶನಾಗಿರುವೆ. ನಿನ್ನನ್ನು ಸೇರಲು ತವಕದಿಂದ ಕೂಡಿರುವೆ. ಬೇಗ ಬಂದು ನನ್ನನ್ನು ಸೇರು. ನನ್ನನ್ನು ರಮಿಸು ರಮಣಿ. ನಿನ್ನಂಥ ಸುಂದರಿಯನ್ನು ನಾನು ಭೂಲೋಕದಲ್ಲಿ ಕಂಡಿಲ್ಲ. ನಾನು ನಿನ್ನ ಸುಂದರ ವದನ ಕಂಡು ಆಕರ್ಷಿತನಾಗಿರುವೆ. ನೀನು ಕೂಡಲೇ ಬಂದು ನನ್ನನ್ನು ಸೇರು. ಮುನಿ ಪತ್ನಿಗೆ ಎದುರು ನಿಂತಿರುವ ವ್ಯಕ್ತಿ ದೇವೇಂದ್ರ ಎಂದು ಅರಿವಾಯಿತು. ಅವಳಿಗೂ ಇಂದ್ರನ ಮೇಲೆ ಮೋಹ, ಆದರೆ ಸ್ತ್ರೀ ಸಹಜ ನಾಚಿಕೆ, ಲಜ್ಜೆ ಅವಳನ್ನು ಆವರಿಸಿಕೊಂಡಿತು. ಅವಳಿಗೆ ತಾನು ಮುನಿ ಪತ್ನಿ, ಪರಪುರುಷನ ಜೊತೆ ರಮಿಸುವುದು ಸರಿಯೇ ಎನ್ನುವ ಪ್ರಶ್ನೆ ಮೂಡಿತು. ಅವಳು ಸಹಜವಾಗಿ ದೂರ ಸರಿದು, ನಾನು ಮುನಿಯ ಪತ್ನಿ, ನೀನು ನನ್ನನ್ನು ಬಲಾತ್ಕಾರ ಮಾಡಬೇಡ ಎಂದು ಹೇಳಿ ನಿರಾಕರಿಸಿದಳು. ಆದರೆ ಇಂದ್ರನು ಚತುರ, ಮೋಹಿ. ಅವನು ಸುಂದರಿಯ ಸನಿಹಕ್ಕೆ ಬಂದು ಹೇಳಿದನು, ಸುಂದರಿ, ನಿನ್ನಂಥ ಚೆಲುವೆ ಭೂಲೋಕದಲ್ಲಿ ಯಾರೂ ಇಲ್ಲ. ನಾನು ದೇವೇಂದ್ರ, ನನ್ನನ್ನು ದೂರ ತಳ್ಳಬೇಡ. ನಾನು ನಿನ್ನಲ್ಲಿ ಮೋಹಿತನಾಗಿರುವೆ. ನನ್ನನ್ನು ದೂರ ತಳ್ಳಬೇಡ. ನೀನೂ ಸಹ ನನ್ನಿಂದ ಮೋಹಿತಳಾಗಿರುವೆ. ಬಾ, ನನ್ನ ಬಳಿ ಬಾ, ನನ್ನನ್ನು ಸೇರು. ಹೀಗೆ ಇಂದ್ರನು ಪರಿಪರಿಯಾಗಿ ಬೇಡಿಕೊಂಡನು. ಮಿತ್ರವೃಂದನ ಮುನಿಪತ್ನಿ ಇಂದ್ರನ ಅನುನಯದ ಮಾತುಗಳಿಗೆ ಮರುಳಾಗಿ ಇಂದ್ರನ ಜೊತೆ ಸುಖಿಸಿ ರಮಿಸಿದಳು. ಮುನಿಪತ್ನಿ ಇಂದ್ರ ಸುಖದ ಕಡಲಿನಲ್ಲಿ ತೇಲಾಡಿದರು. ಇಂದ್ರನು ಸುಖಲೋಲುಪ ಮುನಿಯ ಪತ್ನಿಯನ್ನು ಭೋಗಿಸಿ ತನ್ನ ಲೋಕಕ್ಕೆ ಮರಳಲು ತಯಾರಾಗುತ್ತಿದ್ದನು. ಆ ಸಮಯದಲ್ಲಿ ಮಿತ್ರವೃಂದನು ಒಳಗೆ ಬಂದನು. ಪತ್ನಿ ಮತ್ತು ಇಂದ್ರನ ಕಂಡು ನಡೆದ ಘಟನೆ ಅರಿವಾಯಿತು. ಅವನು ಕೋಪೋದ್ರಿಕ್ತನಾಗಿ ಸಿಡಿ ಸಿಡಿ ಎನ್ನುತ್ತಾ ಕೂಗಾಡಿದನು. ಇಂದ್ರನ ಕಡೆಗೆ ಕೆಟ್ಟ ಕೋಪದಿಂದ ನೋಡಿ ಸುಟ್ಟು ಬಿಡುವಂತೆ ಉಗ್ರ ಅವತಾರ ತಾಳಿದನು. ಮಿತ್ರವೃಂದನು ಅಪರ ಪಂಡಿತ. ಅವನಿಗೆ ತನ್ನ ಆಶ್ರಮದ ಒಳಗೆ ಇರುವ ವ್ಯಕ್ತಿ ದೇವಲೋಕದ ದೇವೇಂದ್ರ ಎಂದು ತಿಳಿಯಿತು. ಮುನಿಯು ಕೋಪದಿಂದ ಇಂದ್ರನಿಗೆ ಶಾಪ ನೀಡಿದನು. ಇಂದ್ರ, ನೀನು ಕಾಮಿ, ಜಾರ ಎಂದು ನನಗೆ ತಿಳಿದಿದೆ. ನಿನಗೆ ದೇವಲೋಕದ ಸುಂದರಿಯರು ಇಲ್ಲವೇ? ನಿನಗೆ ನನ್ನ ಪತ್ನಿ ಭೂಲೋಕದ ಹೆಣ್ಣುಗಳು ನಿನ್ನ ಕಾಮ ಮೋಹಕ್ಕೆ ಬೇಕಾಯಿತೆ? ನೀನು ಹಾಳಾಗಿ ಹೋಗು. ನನ್ನ ಶಾಪ ನಿನಗೆ ನರಕ ತೋರಿಸುತ್ತದೆ. ನಿನಗೆ ಕತ್ತೆ ಮುಖ ಬರಲಿ. ನಿನ್ನ ತುಟಿಗಳು ವಿಕಾರವಾಗಿ ಜೋತು ಬಿದ್ದು ಓಲಾಡುತ್ತಿರಲಿ. ನೀನು ನಿನ್ನ ಲೋಕಕ್ಕೆ ಹೋಗಲು ಆಗುವುದಿಲ್ಲ. ನೀನು ಭೂಲೋಕದಲ್ಲಿ ಬಿದ್ದು ಒದ್ದಾಡು. ಇಂದ್ರನಿಗೆ ಏನೂ ಮಾಡಲು ತೋಚಲಿಲ್ಲ. ಈಗ ಮಿತ್ರವೃಂದನು ಪತ್ನಿಯ ಕಡೆಗೆ ತಿರುಗಿ ಹೀಯಾಳಿಸಿದನು. ಎಲೈ ದುಷ್ಟೇ, ನೀನು ಮುನಿ ಪತ್ನಿಯಾಗಿ ಇಂಥ ನೀಚ ಕೆಲಸದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡೆಯಾ? ಪರಪುರುಷನ ಜೊತೆ ಕಾಮಾತುರಳಾಗಿ ರಮಿಸಿ ಪತಿಗೆ ಮೋಸ ಮಾಡಿರುವೆ ನೀನು. ನಿನಗೆ ನರಕ ಪ್ರಾಪ್ತವಾಗಲಿ. ನೀನು ಜಾರಿಣಿ, ಕುಲಟೆ, ಸ್ತ್ರೀ ಕುಲಕ್ಕೆ ಕಂಟಕ. ನೀನು ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರು. ನಿನಗೆ ಯಾವುದೇ ಶಿಕ್ಷೆಯೂ ಕಡಿಮೆ. ಮಿತ್ರವೃಂದ ಅನೇಕ ರೀತಿಯಲ್ಲಿ ಪತ್ನಿಯನ್ನು ಶಪಿಸಿ ಅಲ್ಲಿಂದ ಕಾಲು ತೆಗೆದನು. ಅವನು ನದಿ ತೀರದಲ್ಲಿ ಧ್ಯಾನಾಸಕ್ತನಾಗಿ ಸಮಾಧಿ ಸ್ಥಿತಿಗೆ ತೆರಳಿದನು. ಅವನು ಗಂಗಾ ನದಿ ತೀರದಲ್ಲಿ ತನ್ನ ಪ್ರಾಣತ್ಯಾಗ ಮಾಡಿದನು. ಇಂದ್ರನಿಗೆ ತಾನು ಮಾಡಿದ ಚರ್ಯೆಗೆ ಪಶ್ಚಾತ್ತಾಪ ಉಂಟಾಯಿತು. ಅವನಿಗೆ ಕತ್ತೆ ಮುಖ ಪ್ರಾಪ್ತವಾಯಿತು. ವೇದ ಮತ್ತು ಶಾಪ ಎಂದಿಗೂ ಬಿಡದೆ ಕಾಡುತ್ತದೆ. ಇಂದ್ರನು ತನ್ನ ಹೀನ ಸ್ಥಿತಿಗೆ ಮರುಗುತ್ತಾ ಒಂದು ಗುಹೆಯ ಒಳಗೆ ಕಾಲ ಕಳೆಯುತ್ತಿದ್ದನು. ಅವನಿಗೆ ಸ್ವರ್ಗಲೋಕಕ್ಕೆ ಹೋಗುವ ದಾರಿ ಕಾಣಿಸಲಿಲ್ಲ. ಅವನು ಕತ್ತೆ, ಹೀನವಾಗಿ ಕಿರುಚುತ್ತಾ ಇದ್ದನು. ಓಡಾಡುವ ಜನರು ಗೇಲಿ ಮಾಡಿ ನಗುತ್ತಿದ್ದರು. ಅವನಿಗೆ ಹಸಿವು ಎನಿಸಿದ ಸಮಯದಲ್ಲಿ ಹುಲ್ಲು ಮೇಯುತ್ತಾ ತನ್ನ ಹೊಟ್ಟೆಪಾಡು ತೀರಿಸಿಕೊಳ್ಳುತ್ತಿದ್ದನು. ಒಂದು ಕ್ಷಣದ ಮಾಯೆ ಎನ್ನುವ ಕಾಮಕ್ಕೆ ಬಲಿಯಾಗಿ ಶಾಪಕ್ಕೆ ಒಳಗಾಗಿದ್ದನು. ದೇವೇಂದ್ರ ದೇವಲೋಕಕ್ಕೆ ಆಗಮಿಸಲಿಲ್ಲ. ಅವನ ಗೈರು ಹಾಜರಿನಲ್ಲಿ ಅಸುರರು ದೇವಲೋಕಕ್ಕೆ ಮುತ್ತಿಗೆ ಹಾಕಿದರು. ಅಸುರ ಮತ್ತು ದೇವತೆಗಳ ನಡುವೆ ಘನಘೋರ ಯುದ್ಧ ನಡೆಯಿತು. ಅಸುರರು ಮೇಲುಗೈ ಸಾಧಿಸಿದರು. ದೇವತೆಗಳು ಸೋಲು ಒಪ್ಪಿಕೊಳ್ಳಬೇಕಾಯಿತು. ತಮ್ಮ ದೇವೇಂದ್ರನನ್ನು ಹುಡುಕುತ್ತಾ ದೇವತೆಗಳು ಭೂಲೋಕಕ್ಕೆ ಬಂದರು. ದೇವೇಂದ್ರನಿಗಾಗಿ ಹುಡುಕಾಟ ತೀವ್ರವಾಯಿತು. ದೇವತೆಗಳಿಗೆ ಇಂದ್ರನ ಸುಳಿವು ಸಿಗಲಿಲ್ಲ. ಇಂದ್ರನ ಕುರಿತು ವಿಚಾರಿಸುತ್ತಾ ಹುಡುಕುತ್ತಾ ಗಿರಿ, ಕಾನನ, ಕಂದಕ, ಕಣಿವೆ, ಕಾಡು, ಮೇಡು, ಗುಡ್ಡಗಾಡು ಎಲ್ಲ ಕಡೆ ಹುಡುಕಾಡಿದರು. ಆದರೆ ದೇವತೆಗಳಿಗೆ ನಿರಾಸೆ ಉಂಟಾಯಿತು. ತನ್ನ ಅರಸ ಬಹುಶಃ ಅಸುನೀಗಿದ್ದಾನೆ ಎಂದು ಭಾವಿಸಿ ಭೂಲೋಕದಿಂದ ಅಮರಾವತಿಗೆ ಕೆಲವು ದೇವತೆಗಳು ವಾಪಸ್ಸು ಹೊರಟರು. ಇನ್ನಷ್ಟು ದೇವತೆಗಳು ತಮ್ಮ ಇಂದ್ರನ ಸುಳಿವು ಸಿಗದೆ ವಾಪಸ್ಸು ಹೋಗಬಾರದು ಎಂದು ತಮ್ಮ ಹುಡುಕಾಟ ಇನ್ನಷ್ಟು ತೀವ್ರ ಮಾಡಿದರು. ಹೀಗೆ ದೇವತೆಗಳು ಇಂದ್ರನಿಗಾಗಿ ಹುಡುಕಾಟ ನಡೆಸುತ್ತಾ ಒಂದು ನದಿ ತೀರಕ್ಕೆ ಬಂದರು. ಆ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಬೆಳಕು ಹರಿಯುತ್ತಿತ್ತು. ಮಾಘ ಮಾಸದ ಸಮಯ.
ಸೂರ್ಯನು ಪೂರ್ವದಲ್ಲಿ ತನ್ನ ಕಿರಣ ಬೀರುತ್ತಿದ್ದನು. ಅಂತಹ ದಿವ್ಯ ಕ್ಷಣದಲ್ಲಿ ಅನೇಕ ಮಂದಿ ಮುನಿಗಳು ಆ ಜಾಗಕ್ಕೆ ಬಂದರು. ಮುನಿಗಳ ಗುಂಪು ಮಾಘ ಮಾಸದ ಸ್ನಾನಾದಿಗಳನ್ನು ಆಚರಿಸಲು ಸಮುದ್ರಕ್ಕೆ ಇಳಿದರು. ಸ್ನಾನ ಜಪ ತಪಗಳನ್ನು ಮುಗಿಸಿದರು. ಒಂದು ಮಂಡಲ ರಚಿಸಿ ವಿಷ್ಣುವಿನ ಆವಾಹನೆ ಮಾಡಿದರು. ಶ್ರೀಹರಿಗೆ ಭಕ್ತಿಯಿಂದ ಪೂಜೆ ಮಾಡಿದರು. ಮುನಿಗಳು ಶ್ರೀಹರಿಗೆ ಧೂಪ ದೀಪಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಬೇಡಿಕೊಂಡರು. ಮುನಿಗಳ ವೃಂದ ಮಾಘ ಮಾಸದ ವ್ರತ ಶ್ರದ್ಧೆ ನೇಮ ನಿಷ್ಠೆಯಿಂದ ಆಚರಿಸಿದರು. ಮಾಘ ಮಾಸದ ಮಹಾತ್ಮೆಯನ್ನು ಪರಸ್ಪರ ಹೇಳಿ ಸಂಭ್ರಮ ಸಂತೋಷದಿಂದ ಹೇಳಿಕೊಂಡರು. ಮುನಿಗಳು ಬ್ರಾಹ್ಮಣರು ಋಷಿಗಳು ಆಚರಿಸುತ್ತಿರುವ ಮಾಘ ಮಾಸದ ವ್ರತ ಶುಭಕರ ಪವಿತ್ರ ಎಂದು ದೇವತೆಗಳು ತಿಳಿದರು. ದೇವತೆಗಳು ಮುನಿಗಳ ಬಳಿಗೆ ಬಂದು ವಂದಿಸಿದರು. ಮುನಿಗಳೇ, ನೀವು ಆಚರಣೆ ಮಾಡುತ್ತಿರುವ ವ್ರತದ ಹೆಸರೇನು? ಯಾವ ಕಾರಣಕ್ಕಾಗಿ ಈ ಶುಭಪ್ರದ ವ್ರತ ಮಾಡುತ್ತಿದ್ದೀರಿ? ಯಾವ ಫಲಗಳು ನಿಮಗೆ ಲಭಿಸುತ್ತದೆ? ನಾವೂ ಸಹ ಈ ಮಂಗಳಕರ ವ್ರತ ಮಾಡಬಹುದೇ? ವ್ರತದ ನಿಯಮಗಳನ್ನು ತಿಳಿಸಿ ಎಂದು ಕೇಳಿದರು. ತಮ್ಮ ಮುಂದೆ ನಿಂತಿರುವ ದೇವತೆಗಳ ಮಾತಿಗೆ ಇಲ್ಲ ಎನ್ನಲು ಮುನಿಗಳಿಗೆ ಆಗಲಿಲ್ಲ. ಮುನಿಗಳು ವ್ರತದ ಬಗ್ಗೆ ತಿಳಿಸಿ ಹೇಳಲು ಪ್ರಾರಂಭಿಸಿದರು. ದೇವತೆಗಳೇ, ಈ ವ್ರತ ಅತ್ಯಂತ ಶ್ರೇಷ್ಠವಾಗಿದೆ. ಯಾರು ಬೇಕಾದರೂ ಭಕ್ತಿಯಿಂದ ಮಾಘ ಮಾಸದ ವ್ರತ ಆಚರಿಸಬಹುದು. ಈ ವ್ರತಕ್ಕೆ ಮಾಘ ಮಾಸದ ವ್ರತ ಎಂದು ಕರೆಯಲಾಗುತ್ತದೆ. ನಾವು ಮಾಡಿರುವ ಸಕಲ ಪಾಪಗಳನ್ನು ಹರಣ ಮಾಡುತ್ತದೆ. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುತ್ತಾನೆ. ಅಂತಹ ಸಮಯದಲ್ಲಿ ಸೂರ್ಯೋದಯದಲ್ಲಿ ನದಿ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಬೇಕು. ಅಂತಹ ವ್ಯಕ್ತಿಗಳು ಮಾಡಿದ ಪಾಪಗಳನ್ನು ಸುಲಭವಾಗಿ ತೊಳೆದುಕೊಳ್ಳಬಹುದು. ಶ್ರೀಹರಿ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಬೇಕು. ಮಾಘ ಶುದ್ಧ ಚತುರ್ದಶಿ ಹುಣ್ಣಿಮೆಯ ದಿನದಂದು ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಬೇಕು. ಬ್ರಾಹ್ಮಣರಿಗೆ ದಾನ ಧರ್ಮ ಫಲ ತಾಂಬೂಲಗಳನ್ನು ನೀಡಿ ಗೌರವಿಸಿ ಸತ್ಕರಿಸಿ ಮೃಷ್ಟಾನ್ನ ಭೋಜನ ಸವಿಯಲು ಅವಕಾಶ ಮಾಡಿಕೊಡಿ. ಈ ವ್ರತ ಮಾಡುವುದರಿಂದ ಋಷಿ ಮುನಿಗಳಿಗೆ ಶ್ರೇಯಸ್ಸು, ದಾಂಪತ್ಯ ಜೀವನ ಫಲಪ್ರದ ಆಗುತ್ತದೆ. ಮಾಘ ಮಾಸದಲ್ಲಿ ಅಪಾರ ಚಳಿ. ಆಗ ಚಳಿಗೆ ಹೆದರಿ ಭಗವಂತನ ನಾಮಸ್ಮರಣೆ ಮಾಡದಿದ್ದರೆ ಅಂತಹ ವ್ಯಕ್ತಿ ಚಂಡಾಲನಾಗಿ ಜನಿಸುತ್ತಾನೆ. ಚಂಡಾಲನು ಮಾಘ ಸ್ನಾನ ಮಾಡುವುದರಿಂದ ಅವನು ಉತ್ತಮ ಜನ್ಮ ಪಡೆಯುತ್ತಾನೆ. ಒಟ್ಟಾರೆ ಹೇಳುವುದಾದರೆ ಮಾಘ ಮಾಸ ಅತ್ಯಂತ ಶುಭಪ್ರದ. ಪೂಜೆ ಮಾಡುವುದು ಶ್ರೇಯಸ್ಕರ. ನೀವೂ ಸಹ ಮಾಘ ಮಾಸದ ಪೂಜೆ ಮಾಡಿ ಶ್ರೇಯಸ್ಕರ ಫಲ ಪಡೆದುಕೊಳ್ಳಿ. ಮುನಿಗಳ ಮಾತು ಕೇಳಿ ದೇವತೆಗಳಿಗೆ ಅತ್ಯಂತ ಸಂತೋಷವಾಯಿತು. ತಮ್ಮ ದೇವಲೋಕದ ರಾಜ ದೇವೇಂದ್ರನು ಕಾಣದೆ ಪರಿತಪಿಸುತ್ತಿರುವ ದೇವತೆಗಳಿಗೆ ನಿಧಿ ದೊರಕಿದಂತಾಯಿತು. ಮಾಘ ಸ್ನಾನ ಮಾಡಿ ತಮ್ಮ ರಾಜನ ವಿಚಾರ ತಿಳಿಯಲು ಕಾತುರರಾಗಿದ್ದರು. ಹಾಗೆಯೇ ದೇವತೆಗಳು ಪುಣ್ಯ ಸ್ನಾನ ಮಾಡಿ ಶ್ರೀಹರಿಯನ್ನು ಪ್ರಾರ್ಥಿಸಿದರು. ಆಗ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ ದೇವತೆಗಳ ಮುಂದೆ ಪ್ರತ್ಯಕ್ಷನಾದನು. ದೇವತೆಗಳು ಶ್ರೀಹರಿಯ ದರ್ಶನ ಭಾಗ್ಯದಿಂದ ಪುನೀತರಾದರು. ಲಕ್ಷ್ಮೀ ಸಮೇತ ಪ್ರತ್ಯಕ್ಷನಾದ ಶ್ರೀಹರಿಯನ್ನು ಭಕ್ತಿಯಿಂದ ಸ್ತುತಿಸಿ ಆರಾಧನೆ ಮಾಡಿದರು. ಹೀಗೆ ಭಗವಂತನು ದೇವತೆಗಳಿಗೆ ಮಾಘ ಮಾಸದಲ್ಲಿ ಕಾಣಿಸಿಕೊಂಡನು. ಅಧ್ಯಾಯ 10. ವಿಶ್ವಾಮಿತ್ರ ಕಪಿ ರೂಪ ತಾಳಿದ ಕಥೆ. ದೇವತೆಗಳ ಪ್ರಾರ್ಥನೆ ಕಂಡು ಶ್ರೀಹರಿಯು ಸಂತುಷ್ಟನಾದನು. ಭಗವಂತನಿಗೆ ಸಕಲ ಸಂಗತಿಗಳು ಗಮನಕ್ಕೆ ಬರುವುದಿಲ್ಲವೇ? ಇಂದ್ರನು ಮುನಿಯ ಪತ್ನಿ ಜೊತೆ ರಮಿಸಿ ಆಕೆಯ ಪತಿಯಿಂದ ಶಾಪಗ್ರಸ್ತನಾಗಿ ಕತ್ತೆ ರೂಪ ತಾಳಿದ್ದಾನೆ ಎಂದು ತಿಳಿದಿತ್ತು. ಅವನು ದೇವತೆಗಳನ್ನು ಕುರಿತು, ದೇವತೆಗಳೇ, ನಿಮ್ಮ ದೇವೇಂದ್ರನು ಅಮರಾವತಿಯಲ್ಲಿ ಇಲ್ಲ. ರಾಜನಿಲ್ಲದ ರಾಜ್ಯದಲ್ಲಿ ಅರಾಜಕತೆ ತುಂಬಿದೆ. ನೀವು ಕಂಗಾಲಾಗಿದ್ದೀರಿ. ನಿಮ್ಮ ರಾಜನು ಶಾಪದಿಂದ ಮುಕ್ತನಾಗಲು ನಾನು ನಿಮಗೆ ಸೂಕ್ತವಾದ ದಾರಿಯನ್ನು ತೋರಿಸುವೆನು. ಮಾಘ ಮಾಸ ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುತ್ತಾನೆ. ಅಂತಹ ದಿವ್ಯ ಕ್ಷಣದಲ್ಲಿ ನೀವು ಮಾಘ ಸ್ನಾನ ಮಾಡಿ ನನ್ನನ್ನು ಪೂಜಿಸಿ. ನಿಮ್ಮ ಸಕಲ ಸಂಕಟಗಳು ಪಾರಾಗುವುದು ನಿಶ್ಚಿತ ಎಂದು ಹೇಳಿದನು. ದೇವತೆಗಳು ಪುನಃ ಪುನಃ ತಮ್ಮ ರಾಜನು ವಾಪಸ್ಸು ಪೂರ್ವದ ರೂಪ ತಾಳಿ ದೇವಲೋಕಕ್ಕೆ ಬರುತ್ತಾನೆಯೇ ಎಂದು ಕೇಳಿದರು. ಆಗ ವಿಷ್ಣು ವಿಶ್ವಾಮಿತ್ರನ ಕಥೆ, ಅವನಿಗೆ ತಗುಲಿದ ಶಾಪ, ಮಾಡಿದ ಪಾಪದಿಂದ ಮುಕ್ತಿ ದೊರಕಿದ ಕಥೆ ಬಗ್ಗೆ ಉಲ್ಲೇಖ ಮಾಡಿದನು. ಬಹಳ ಹಿಂದೆ ವಿಶ್ವಾಮಿತ್ರ ಎನ್ನುವ ಮುನಿ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಗಂಗಾ ನದಿ ತೀರಕ್ಕೆ ಆಗಮಿಸಿದನು. ಅವನು ಅಲ್ಲಿ ಸುಂದರ ಪ್ರಕೃತಿ ರಮಣೀಯ ನದಿಗಳನ್ನು ನೋಡುತ್ತಾ ಸಂತೋಷದಿಂದ ಬರುತ್ತಿರಲು ಆ ನದಿ ತೀರದಲ್ಲಿ ಒಬ್ಬ ಸುಂದರ ಲಾವಣ್ಯವತಿ ಗಂಧರ್ವಿಯನ್ನು ನೋಡಿದನು. ಅವಳು ಅತ್ಯಂತ ಸುಂದರಿಯಾಗಿದ್ದಳು. ವಿಶ್ವಾಮಿತ್ರನು ತಾನು ಮುನಿ ಎನ್ನುವುದನ್ನು ಮರೆತು ಅವಳನ್ನು ತಲ್ಲೀನನಾಗಿ ನೋಡಿದನು.
ಅವಳ ಜೊತೆ ತಾನು ರಮಿಸಿ ಸುಖಿಸಬೇಕು ಎನ್ನುವ ತೀವ್ರ ಆಕಾಂಕ್ಷೆ ಉಂಟಾಯಿತು. ಅವಳು ತನ್ನ ಸಂಗಾತಿಗಳ ಜೊತೆ ಬಂದಿದ್ದಳು. ವಿಶ್ವಾಮಿತ್ರ ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡಲು ಬಂದಿದ್ದನು. ತಾನು ಯಾವ ಕೆಲಸಕ್ಕಾಗಿ ಬಂದಿರುವೆ ಎನ್ನುವ ಸಂಗತಿಯನ್ನು ಮರೆತು ಬಿಟ್ಟನು. ಅವನು ಮದಮೋಹಗಳಿಗೆ ಒಳಗಾಗಿ ಕಾಮಾತುರನಾದನು. ಅವನು ಸಮಯ ನೋಡಿ ಗಂಧರ್ವ ಸುಂದರಿಯ ಬಳಿಗೆ ಹೋದನು. ಅವಳು ವಿವಾಹಿತ ಹೆಣ್ಣು, ಒಬ್ಬ ಗಂಡಸಿನ ಧರ್ಮಪತ್ನಿ. ಪತಿಯ ಒತ್ತಡದ ಮೇರೆಗೆ ಮಾಘ ಸ್ನಾನ ಮಾಡಲು ಬಂದಿದ್ದಳು. ಅವಳ ಸ್ನೇಹಿತರು ಗಂಗಾ ನದಿಯಲ್ಲಿ ಸ್ನಾನ ಪಾನಾದಿಗಳನ್ನು ಮುಗಿಸಿ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಿದರು. ಸುಂದರಿ ಮಾತ್ರ ಸ್ನಾನ ಮಾಡದೆ ನಿರುತ್ಸಾಹದಿಂದ ಒಂದು ಕಡೆ ತಿರುಗಾಡುತ್ತಿದ್ದಳು. ಆ ಸಮಯವನ್ನು ಸಾಧಿಸಿ ವಿಶ್ವಾಮಿತ್ರ ಸುಂದರಿಯ ಬಳಿಗೆ ಧಾವಿಸಿ ಬಂದನು. ಅವನು ಕಾಮದಿಂದ ನೋಡುತ್ತಾ ಸುಂದರಿಯನ್ನು ಪ್ರಶ್ನಿಸಿದನು. ಸುಂದರಿ, ಇಂಥ ಗಂಗಾ ನದಿ ತೀರದಲ್ಲಿ ಒಂಟಿಯಾಗಿ ಸಂಚಾರ ಮಾಡಲು ಕಾರಣವೇನು? ನೀನು ಯಾರು? ನಿನಗೆ ಭಯ ಹೆದರಿಕೆ ಉಂಟಾಗುವುದಿಲ್ಲವೇ? ನೀನು ಏಕಾಂಗಿಯಾಗಿ ಇರಲು ಕಾರಣವೇನು? ಅವಳು ಸಹ ಕಾಮಿ, ಪರಪುರುಷನ ಸಂಗಕ್ಕಾಗಿ ಹಾತೊರೆದಳು. ವಿಶ್ವಾಮಿತ್ರನು ಮತಿಹೀನನಾಗಿ ಅವಳನ್ನು ಸಮೀಪಿಸಿ ಭೋಗಿಸಿ ರಮಿಸಿ ಸುಖಿಸಿದನು. ವಿಶ್ವಾಮಿತ್ರ ಮಹಾನ್ ಜ್ಞಾನಿ, ಸನ್ಯಾಸಿ, ಪಂಡಿತ. ಅವನಿಗೆ ಸಮಯ ಕಾಲ ಮೀರಿದ ನಂತರ ತನ್ನ ತಪ್ಪಿನ ಅರಿವಾಯಿತು. ಛೇ, ತಾನು ಎಂತಹ ತಪ್ಪು ಮಾಡಿದೆ, ತನ್ನಿಂದ ಎಂಥ ಅಪಚಾರ ಘಟಿಸಿತು. ಇಹ ಭೋಗಗಳನ್ನು ತ್ಯಜಿಸಿ ಸನ್ಯಾಸಿಯಾಗಿ ಜೀವನ ನಡೆಸಬೇಕು. ಅಂತಹ ತಾನು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ಕ್ಷಮಿಸಲಾರದ ತಪ್ಪು ಮಾಡಿದೆ ಎಂದು ಅವನು ತನ್ನಲ್ಲಿ ತಾನು ಪೇಚಾಡಿಕೊಂಡನು. ಗಂಧರ್ವ ತನ್ನ ಪತ್ನಿಯನ್ನು ತನ್ನ ಲೋಕದಲ್ಲಿ ಕಾಣದೆ ಹುಡುಕುತ್ತಾ ಗಂಗಾ ನದಿ ತೀರಕ್ಕೆ ಬಂದನು. ತನ್ನ ಪತ್ನಿ ವಿಶ್ವಾಮಿತ್ರನ ಜೊತೆ ಕೂಡಿ ಸರಸ ಸಲ್ಲಾಪ ಮಾಡುತ್ತಿರುವುದನ್ನು ಕಂಡು ಕೋಪಾವಿಷ್ಠನಾದನು. ಅವನು ಅತೀವ ರೋಷ ಆವೇಶದಿಂದ ವಿಶ್ವಾಮಿತ್ರ ಮತ್ತು ತನ್ನ ಪತ್ನಿಗೆ ಶಾಪ ನೀಡಿದನು. ವಿಶ್ವಾಮಿತ್ರ, ನೀನು ವಾನರ ಮುಖ ಹೊತ್ತು ತಿರುಗಾಡು. ತನ್ನ ಪತ್ನಿಗೆ ನೀನು ಶಿಲೆಯಾಗಿ ಬಿದ್ದಿರು ಎಂದು ಘೋರ ಶಾಪ ನೀಡಿ ಅಲ್ಲಿಂದ ತಾನು ತನ್ನ ಲೋಕಕ್ಕೆ ಗಗನಮುಖಿಯಾಗಿ ಹೊರಟು ಹೋದನು. ಶ್ರೀಹರಿ ದೇವತೆಗಳನ್ನು ಕುರಿತು ಹೇಳಿದನು. ದೇವತೆಗಳೇ, ನಿಮ್ಮ ರಾಜ ಇಂದ್ರನಿಗೆ ಕತ್ತೆ ಮುಖ ಇರುವ ಜನ್ಮ, ವಿಶ್ವಾಮಿತ್ರನಿಗೆ ಕಪಿಮುಖ. ಗಂಧರ್ವ ಪತ್ನಿ 12 ವರ್ಷಗಳ ಕಾಲ ಶಿಲೆಯಾಗಿ ಬಿದ್ದಿದ್ದಳು. ಅವಳು ಘೋರವಾದ ತಪ್ಪು ಮಾಡಿ ಶಾಪಕ್ಕೆ ಗುರಿಯಾಗಿದ್ದಳು. ಒಂದು ದಿನ ಶಾಪ ವಿಮೋಚನೆಯಾಗುವ ಸಮಯ ಸನಿಹ ಆಗಿರಬೇಕು. ಗಂಗಾ ನದಿ ತೀರಕ್ಕೆ ತ್ರಿಲೋಕ ಸಂಸಾರಿ ಲೋಕ ಕಲ್ಯಾಣಕ್ಕಾಗಿ ಅವತಾರ ತಾಳಿ ಬಂದಿರುವ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದರು. ಅವರ ಕೈಯಲ್ಲಿ ವೀಣೆ ಇತ್ತು. ಅವರು ನಾರಾಯಣನ ನಾಮಸ್ಮರಣೆ ಮಾಡುತ್ತಿದ್ದರು. ಅವರು ಕಪಿ ಮುಖ ಹೊತ್ತು ಕುಳಿತಿರುವ ವಿಶ್ವಾಮಿತ್ರನನ್ನು ಕಂಡರು. ತಮ್ಮ ದಿವ್ಯ ಚಕ್ಷುಗಳಿಂದ ಘಟಿಸಿರುವ ಸಂಗತಿ ಅರ್ಥ ಮಾಡಿಕೊಂಡರು. ಕಪಿ ರೂಪದಲ್ಲಿರುವ ವಿಶ್ವಾಮಿತ್ರನ ಬಳಿಗೆ ಬಂದರು. ವಿಶ್ವಾಮಿತ್ರ, ನೀನು ಸಕಲವನ್ನು ತಿಳಿದ ಮಹಾನ್ ಜ್ಞಾನಿ, ಪುಣ್ಯ ಪುರುಷ. ಕೇವಲ ವಿನಾಶಕ್ಕೆ ಕಾರಣವಾಗಿರುವ ಕಾಮಕ್ಕೆ ಬಲಿಯಾಗಿ ಮೋಹಕ್ಕೆ ಕೈವಶನಾಗಿ ನಿನ್ನ ವಿವೇಕ ಕಳೆದುಕೊಂಡಿರುವೆ. ಒಬ್ಬ ಗಂಧರ್ವ ಸ್ತ್ರೀಯ ರೂಪಕ್ಕೆ ಮರುಳಾಗಿ ಎಂಥ ದುಸ್ಥಿತಿಗೆ ಒಳಗಾಗಿರುವೆ. ನೀನು ದೋಷಮುಕ್ತನಾಗುವ ಸಮಯ ಸನಿಹವಾಗಿದೆ. ಮುಂದೆ ಬರುವ ಮಾಘ ಮಾಸದಲ್ಲಿ ಸೂರ್ಯೋದಯ ಆಗುವ ಸಮಯಕ್ಕೆ ಗಂಗಾ ನದಿಗೆ ಹೋಗಿ ಮಿಂದು ಪವಿತ್ರ ಸ್ನಾನ ಮಾಡು. ನೀನು ಶ್ರೀಹರಿಗೆ ಭಕ್ತಿಪೂರ್ವಕವಾಗಿ ನಮಿಸು. ಭಗವಂತನಿಗೆ ಪಶ್ಚಾತ್ತಾಪದಿಂದ ಶರಣು ಹೋಗು. ನೀನು ನಿನ್ನ ವಾನರ ರೂಪ ಕಳೆದುಕೊಂಡು ಪುನಃ ಮರಳಿ ನಿನ್ನ ಪೂರ್ವ ರೂಪಕ್ಕೆ ಹಿಂತಿರುಗುವೆ. ವಿಶ್ವಾಮಿತ್ರನು ಕೂಡಲೇ ನಾರದನಿಗೆ ವಂದಿಸಿ ಮಾಘ ಮಾಸಕ್ಕಾಗಿ ಕಾಯುತ್ತಿದ್ದರು. ಅಂತಹ ಸಮಯ ಬಂದಿತು. ಮಾಘ ಮಾಸ ಆರಂಭವಾದ ಕೂಡಲೇ ಕಪಿ ರೂಪದ ಮುಖ ಹೊತ್ತಿರುವ ವಿಶ್ವಾಮಿತ್ರ ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡಿದನು. ಅವನು ವಿಷ್ಣುವಿನ ಕುರಿತು ಜಪ ತಪಗಳನ್ನು ಆಚರಿಸಿದನು. ಕೂಡಲೇ ಅವನ ಹಿಂದಿನ ರೂಪ ಮರಳಿತು. ಗಂಗಾ ಜಲ ಸೋಕಿ ಶಿಲೆಯಾಗಿದ್ದ ಗಂಧರ್ವ ಪತ್ನಿ ಸ್ತ್ರೀ ರೂಪ ತಾಳಿತು. ಅವಳು ಗಂಗಾ ನದಿಯಲ್ಲಿ ಭಕ್ತಿಯಿಂದ ಮಿಂದು ಪವಿತ್ರ ಸ್ನಾನ ಮಾಡಿದಳು. ವಿಶ್ವಾಮಿತ್ರನು ತನ್ನ ದಾರಿಯನ್ನು ತಾನು ಹಿಡಿದುಕೊಂಡು ಹೊರಟನು. ಶಾಪದಿಂದ ಮುಕ್ತಳಾದ ಸ್ತ್ರೀ ತನ್ನ ಪತಿಯನ್ನು ಸೇರಲು ಗಂಧರ್ವ ಲೋಕಕ್ಕೆ ಪ್ರಯಾಣ ಬೆಳೆಸಿದಳು. ಹೀಗೆ ವಿಶ್ವಾಮಿತ್ರನು ಮಾಘ ಸ್ನಾನದಿಂದ ಶಾಪ ಮುಕ್ತನಾದನು.